ಡ್ರ್ಯಾಗನ್ ರಾಷ್ಟ್ರ ಚೀನಾದಲ್ಲಿ ಮತ್ತೊಂದು ಡೆಡ್ಲಿ ವೈರಸ್ ಕಾಣಿಸಿಕೊಂಡಿದೆ. ಇಡೀ ಚೀನಾವೇ ತತ್ತರಿಸ್ತಾ ಇದೆ. ಚೀನಾದಲ್ಲಿ ಕೋವಿಡ್ ರೀತಿಯ ವೈರಸ್ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ರವಿ ಗಣಿಗ ಅವರು ಮಾತನಾಡಿದ್ದಾರೆ. 4 ದಿನ ಚೀನಾ ಪ್ರವಾಸದಲ್ಲಿದ್ದರು ಶಾಸಕ ರವಿ ಗಣಿಗ. ವಿಧಾನಸೌಧದಲ್ಲಿ ಚೀನಾ ಪರಿಸ್ಥಿತಿಯ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಚೀನಾದಲ್ಲಿ 80% ಜನ ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ದಾರೆ. ಮಕ್ಕಳಿಗೆ ಮುಂಜಾಗೃತಾ ಕ್ರಮವಾಗಿ ಟೆಸ್ಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಹಾಂಗ್ಕಾಂಗ್ ಏರ್ಪೋರ್ಟ್ನಲ್ಲೂ ಕೂಡ ಮಾಸ್ಕ್ ಧರಿಸೋದು ಕಡ್ಡಾಯ. ಸಾರ್ವಜನಿಕ ಸ್ಥಳಗಳಲ್ಲಿ ಸ್ಯಾನಿಟೈಸರ್ ಅನ್ನು ಇಡಲಾಗಿದೆ ಅಂತ ಹೇಳಿ ಚೀನಾದ ವಸ್ತುಸ್ಥಿತಿಯನ್ನ ವಿವರಿಸುವಂತಹ ಕೆಲಸವನ್ನ ಶಾಸಕರು ಮಾಡಿದ್ದಾರೆ. ಎಲ್ಲರೂ ಮಾಸ್ಕ್ ಹಾಕೊಂಡಿದ್ದಾರೆ. 80% ಜನ ಮಾಸ್ಕ್ ಹಾಕೊಂಡಿದ್ದಾರೆ. ಹಾಗಂತ ಕಡ್ಡಾಯ ಅಂತಲ್ಲ, ಅವರ ಆರೋಗ್ಯ ದೃಷ್ಟಿಯಿಂದನೂ ಹಾಕೊಂಡಿರ್ಬೋದು. ಬಟ್ ಎಲ್ಲ ಕಡೆ ಸ್ಯಾನಿಟೈಸರ್ ಇಟ್ಟಿದ್ದಾರೆ, ಮಾಸ್ಕು ಹಾಕ್ಕೊಂಡಿದ್ದಾರೆ. ಮಾಸ್ಕ್ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ. ಎಲ್ಲ ಶಾಪು ಮಾಲ್ಗಳಲ್ಲೆಲ್ಲ ಅವ್ರ ಜಾಗೃತಿ ಇರ್ಬೋದು ಅಂತ ಅನ್ಸ್ಕೊಳುತ್ತೆ ನನಗೆ. ಹೊಸ ವೈರಸ್ ಬಂದಿದೆ ಅಂತಾರೆ, ಬಟ್ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗ್ತಾ ಇಲ್ಲ. ಬಟ್ ಎಲ್ಲರೂ ಮಾಸ್ಕ್ 80% ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ದಾರೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟಿಂದ ಹಿಡಿದು ಎಲ್ಲದರಲ್ಲೂ ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ದಾರೆ. ಇಲ್ಲ ಅದೇನು ಚೆಕ್ ಮಾಡ್ತಾ ಇಲ್ಲ. ಸಣ್ಣ ಮಕ್ಕಳು ಚೆಕ್ ಮಾಡ್ತಾ ಇದ್ದಾರೆ. ಇದ್ರನ್ನ ಟೆಂಪ್ರೇಚರ್ನ ನೀವು ಏರ್ಪೋರ್ಟ್ ಇಳಿದ ತಕ್ಷಣ ಸಣ್ಣ ಮಕ್ಕಳುಗಳನ್ನ ಚೆಕ್ ಮಾಡ್ತಾ ಇದ್ದಾರೆ, ದೊಡ್ಡವ್ರದ್ದೇನಿಲ್ಲ. ಬಟ್ ಅವ್ರ ಅಧಿಕಾರಿಗಳಿಂದ ಹಿಡಿದು ಎಲ್ಲರೂ ಮಾಸ್ಕ್ ಹಾಕೊಂಡಿದ್ದಾರೆ.